ಅವ್ರ ಜೊತೆ ಊಟಿಗೆ ಹೊರಟಿದ್ದೀವಿ. ಇಲ್ಲಿಂದ ನಾವು ಮೈಸೂರಿಗೆ ಹೋಗ್ತೀವಿ. ಮೈಸೂರಲ್ಲಿ ಸ್ಟೇ ಆಗಿ ಇವತ್ತು ನೈಟು, ನಾಳೆಗೆ ನಾವು ತೆಪ್ಪಪಾಡಿಂದ ಆಮೇಲೆ ಊಟಿಗೆ ಹೋಗ್ತೀವಿ. ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ತಾನೇ ನಾವು ರೂಮಿಗೆ ಹೊರಟಿದ್ದೀವಿ. ಇಲ್ಲೇ ನಾವು ಇವತ್ತು ನೈಟ್ ಸ್ಟೇ ಆಗ್ತಾ ಇರೋದು. ಬೆಳಗ್ಗೆಗೆ ಇಲ್ಲಿಂದ ಎದ್ದು ನಾವು ಮುಂದಕ್ಕೆ ಏನು ಪ್ಲ್ಯಾನ್ ಇದೆ ಅಂತ ಹೊರಡ್ತೀವಿ ಅಂದ್ಕೊಂಡಿದ್ದೀನಿ. ಚೆನ್ನಾಗಿದೆ ಫಸ್ಟ್ ಎಕ್ಸ್ಪೀರಿಯೆನ್ಸ್. ನಾವು ಇಲ್ಲಿಗೆ ಫಸ್ಟು ಹಾಲಿಡೇ ಹೋಮ್ ಅಂತ ನೋಡೋಣ ಹೇಗಿದೆ, ಇಲ್ಲಿ ಹೆಂಗೆ ರೂಮ್ ವ್ಯವಸ್ಥೆ ಅಂತ. ಮೈಸೂರು ವ್ಯೂ ಎಲ್ಲ ತುಂಬ ಎಂಟ್ರೆನ್ಸ್ ನೋಡಿ ಹೆಂಗಿದೆ. ಗುಡ್ ಮಾರ್ನಿಂಗ್. ನೈಟ್ ಬಗ್ಗೆ ಸ್ಟೇ ಆಗಿತ್ತು, ಚೆನ್ನಾಗಿತ್ತು. ರೂಮ್ ನೋಡಿ ಹಿಂಗಿದೆ. ಬಂಡೀಪುರ ಫಾರೆಸ್ಟಲ್ಲಿದ್ದೀವಿ. ಇಲ್ಲಿಂದ ಇವಾಗ ಊಟಿಗೆ ಒಂದು ಸ್ವಲ್ಪ ದೂರ ಹತ್ರ ಇದೆ. ತುಂಬ ಚಳಿ ಇದೆ, ವೆದರು, ವಿಶಾಲವಾದ ಜಾಗ, ತುಂಬ ಖುಷಿಯಾಗುತ್ತೆ. ಫಾರೆಸ್ಟ್ ನೋಡಿದ್ರೆ ಕೆಲವೊಂದು ಅನಿಮಲ್ಸ್ ನೋಡ್ದೋ, ನಾವು ಜಿಂಕೆ ನೋಡ್ದೋ, ಮತ್ತು ಮುಂಗುಸಿ ನೋಡ್ದೋ, ಆಮೇಲೆ ನವಿಲ್ ನೋಡ್ದೋ. ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ಕೆಲವೊಂದು ಟೈಮಲ್ಲಿ, ಬಟ್ ಚೆನ್ನಾಗಿದೆ ವ್ಯೂ. ವೆದರು ಚೆನ್ನಾಗಿದೆ, ಶುದ್ಧವಾದ ಗಾಳಿ. ಯಾರು ಬಂದರೆ ಫಾರೆಸ್ಟ್ ಒಳಗಡೆ ಯಾರು ದಯವಿಟ್ಟು ಪ್ಲಾಸ್ಟಿಕ್ನ ಇಲ್ಲಿ ಹೊರಗಡೆ ಹಾಕ್ಬೇಡಿ, ದಯವಿಟ್ಟು ಎಲ್ಲ ಫಾರೆಸ್ಟಿಂದ ಆಚೆ ಹಾಕಿ. ಜಾಸ್ತಿ ಇದೆಯಲ್ಲಕ್ಕ? ಜಾಸ್ತಿ ಇದೆ. ಸೂಪರ್ ಸೂಪರ್. ಈ ರೆಸ್ಟೋರೆಂಟಲ್ಲಿ ಹೋಗಿ ಈಗ ಬ್ರೇಕ್ಫಾಸ್ಟ್ ಮಾಡೋದು. ಇಲ್ಲಿ ನಾಷ್ಟ ಮಾಡಕ್ಕೆ ಬಂದಿದ್ದೀವಿ. ಕೋತಿ ನೋಡಿದೀವಲ್ಲ ಜನ, ನೋಡು. ಹ್ಯಾಂಡ್ ವಾಶ್. ಇಲ್ಲಿ ವುಡನಿಂದ ಮಾಡಿರೋ ಮನೆಗೆ ವಾಲ್ಗೆ ಹಾಕೋದು ಇದು ಮಾಡಿದ್ದಾರೆ, ಚೆನ್ನಾಗಿದೆ ನೋಡಿ. ಮಧುಮಲೈ ಟೈಗರ್ ರಿಸರ್ವ್ ಫಾರೆಸ್ಟಲ್ಲಿ ಇದೀವಿ ಈಗ. ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್. ಇಲ್ಲಿ ನಾಷ್ಟ ಬಂದು ನಾವು ಆಲ್ರೆಡಿ ಲೇಟಾಗಿತ್ತು ಬಂದು ನಾಷ್ಟ ಬ್ರೇಕ್ಫಾಸ್ಟ್ಗೆ. 10 AM ಆಗಿತ್ತು. ಅದರಿಂದ ನಮಗಿಲ್ಲಿ ಬೇಗನೆ ನಾಷ್ಟ ಖಾಲಿ ಆಗುತ್ತೆ ಅಂತ ಹೇಳಿದ್ರು. 6 ಗಂಟೆಗೆ ನಾವು ಅಲ್ಲಿ ಬಿಟ್ಟಿದ್ರೆ ಮೈಸೂರು, ಇಲ್ಲಿ 8 ಗಂಟೆಗೆಲ್ಲ ಬಂದಿದ್ರೆ ಬ್ರೇಕ್ಫಾಸ್ಟ್ ಇಡ್ಲಿ ವಡೆ ಸಮಥಿಂಗ್ ಬೇರೆ ಎಲ್ಲ ಸಿಕ್ಕಿರೋದು. ಬಟ್ ಇವಾಗ ಕೊನೆಯಲ್ಲಿ ನಾವು ಬಂದಿದ್ದಕ್ಕೆ ಉಪ್ಪಿಟ್ಟು ಕೇಸರಿಬಾತು ಇತ್ತು, ಅದರಿಂದ ಬ್ರೇಕ್ಫಾಸ್ಟ್ ಮಾಡ್ತು. ಚೆನ್ನಾಗಿತ್ತು ಉಪ್ಪಿಟ್ಟು ಕೇಸರಿಬಾತು ಅಂತ, ಚೆನ್ನಾಗಿದೆ. ಒಳಗಡೆ ಮೇಂಟೆನೆನ್ಸು ಚೆನ್ನಾಗಿದೆ. ಮೀನು ಹಿಡಿತಿದ್ದಾರೆ ಅಲ್ಲಿ ಕಾಡು ಜನ. ಅಲ್ಲಿ ಹೋಗಂಗಿಲ್ಲ, ಇಲ್ಲಿ ಕ್ರೊಕೊಡೈಲ್ ಇದೆ ಅಂತ, ಮೊಸಳೆ ಇದೆ ಅಂತ ಬೋರ್ಡ್ ಹಾಕಿದ್ದಾರೆ.
ಮೀನು ಹಿಡಿತಿದ್ರೆ ನೋಡಿ, ಚೆನ್ನಾಗಿದೆ. ಫೈನಲಿ ವಿ ರೀಚ್. ಇಲ್ಲಿ ನಾವು ಸ್ಟೇ ಆಗ್ತಾರ ಪ್ಲೇಸ್. ಇಲ್ಲಿ ಹೇಗಿದೆ ವ್ಯೂ, ಸೂಪರ್ ಆಗಿದೆ. ಎಲ್ಲ ಚಿಕ್ಕ ಚಿಕ್ಕ ಮನೆಗಳೇ ಕಟ್ಕೊಂಡಿರೋದು ಬೆಟ್ಟದ ಮೇಲೆ. ಇಷ್ಟು ಬಿಸಿಲು ಹೊಡಿತಾ ಇದ್ರೂ ಥಂಡಿ ಅನ್ನಿಸ್ತಿದೆ. ಗಾಳಿ ಫುಲ್ಲು ತಣ್ಣಗೆ ಬೀಸ್ತಿದೆ. ಸೂಪರ್ ಅಣ್ಣ ರೂಮ್. ಟಿವಿ ಸಣ್ಣದು, ನೀವು ಪರವಾಗಿಲ್ಲ. ಹ್ಞೂ ಚೆನ್ನಾಗಿದೆ. ಇದು ಬಾಲ್ಕನಿ ಚೆನ್ನಾಗಿದೆ. ರೂಮ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್. ನೋಡೋಣ. ನಾವು ಹೊರಗಡೆ ಬಿಸಿಲಿದೆ, ಅದು ತುಂಬ ಚಳಿ ಇದೆ, ಕೋಲ್ಡ್ ಇದೆ, ಥಂಡಿ ಇದೆ. ನನಗೆ ವೆದರ್ ಸ್ವಲ್ಪ ಕೋಲ್ಡ್ ಆಗಲ್ಲ, ನೆಗಡಿ. ನನಗೂ ರಮ್ಮಿಂಗು. ರಮ್ಮಿ ಹೇಗಿದೆ ಫೀಲು? ಹೆಂಗೆ ಅನ್ನಿಸ್ತು ಸುತ್ತಮುತ್ತ ಎಲ್ಲ ನೋಡಿದಲ್ಲ? ತುಂಬ ನೇಚರ್ಗೆ ತುಂಬ ಹತ್ತಿರ ಇದೆ ಅನಿಸುತ್ತೆ, ಮೋಡಗಳಿಗೆ ಹತ್ತಿರ ಇದೆ ಅನಿಸುತ್ತೆ. ತುಂಬ ಕೋಲ್ಡ್. ಆಚೆ ಕಡೆ ತುಂಬ ಲೈಟಾಗಿ ಬಿಸಿಲಿದ್ರು ಒಳಗಡೆ ಫಿಕ್ಸ್ ತೆಗೆದಾಗ ಕೋಲ್ಡ್ ಬ್ರೀಸ್ ಬರುತ್ತಲ್ಲ, ಅದು ಫುಲ್ಲು ಊಟಿಲಿ ಏನು ಟೇಬಲಿಂದ ಹಿಡಿದು, ಚೇರಿಂದ ಹಿಡಿದು, ನೀರಿಂದ ಹಿಡಿದು ಎಲ್ಲನೂ ಕೋಲ್ಡ್ ಕೊರಿತೈತೆ. ಆಯಿತು, ಇವಾಗ ಪ್ಲೇಸ್ ಹೊರಟಿದ್ದೀವಿ. ಪ್ಲೇಸ್ ಯಾವುದು ಅಂತ ಮುಂದೆ ತಿಳಿಸ್ತೀನಿ. ಊಟ ಎಲ್ಲ ಆಗಿದೆ, ನೀವು ಹೊರಟು. ಗಾರ್ಡನ್ಗೆ ಎಂಟ್ರಿ ಆಗಿದ್ದೀವಿ. ಈಗ ಹೊರಡ್ತಾ ಇದ್ದೀವಿ. ಎಂಟ್ರೆನ್ಸ್ ನೋಡಿ ಫ್ರೆಂಡ್ಸ್, ಹೆಂಗಿದೆ ಎಲ್ಲ ವ್ಯೂ. ಕಲ್ ಗಾರ್ಡನ್ ಆರ್ಚ್. Glass house. ಗ್ಲಾಸ್ ಹೌಸ್ ಒಳಗಡೆ ಹೆಂಗಿದೆ ನೋಡಿ, ಚೆನ್ನಾಗಿದೆ.
ಸ್ಪೆಷಲಾಗಿ ನಾನು ಫೀಲ್ ಆಗ್ತಾ ಇರೋದಂದರೆ ಬಿಸಿಲಿದ್ರು ಚಳಿ ಒಂಥರ ಇದು ನನ್ನ ಮೈಯೆಲ್ಲ ಫುಲ್ಲು ತುಟಿಯೆಲ್ಲ ಒಣಗೋಗ್ಬಿಟ್ಟಿದೆ ಆ ಥರ ಆಗಿದೆ. ಆಮೇಲೆ ಏನಂತಂದರೆ ಎಲ್ಲರೂ ಟೂರಿಸ್ಟ್ ಪ್ಲೇಸಿಗೆ ಬಂದರೆ ಎಲ್ಲೊಬ್ರು ಎಲ್ಲ ಏನು ಮಾಡ್ತಿದ್ದಾರೆ ಅಂತಂದರೆ ಈ ಪ್ಲಾಸ್ಟಿಕ್ ಏನಾದ್ರು ಯೂಸ್ ಮಾಡಿದ್ರೆ ಅಲ್ಲೇ ಬಿಟ್ಬಿಡೋದು, ಇದೆಲ್ಲ ಮಾಡಬೇಡಿ ಅಂತ ನಮ್ಮ ಕಡೆಯಿಂದ ರಿಕ್ವೆಸ್ಟ್ ಮಾಡ್ತಿದ್ವಿ. ಟೂರಿಸ್ಟ್ ಪ್ಲೇಸ್ ಇನ್ನೂ ಚೆನ್ನಾಗಿರಲಿ, ಮುಂದಕ್ಕೆ ಪೀಳಿಗೆಗೆಲ್ಲ ಇನ್ನೂ ಗೊತ್ತಾಗಬೇಕು ಅಂತಂದರೆ ಪ್ಲಾಸ್ಟಿಕ್ನ ನಾವು ಬಳಸೋದನ್ನ ಕಮ್ಮಿ ಮಾಡಬೇಕು. ಮತ್ತು ಏನು ವೇಸ್ಟೇಜ್ ಇದೆ ಅದನ್ನು ಡಸ್ಟ್ಬಿನಲ್ಲೇ ಹಾಕಿ ಡಿಸ್ಕಸ್ ಮಾಡೋದು. ಊಟಿಗೆ ಒಂದು ಹಿಂಗೆ ಅನ್ನಿಸ್ತಿದೆ ಅಂದರೆ 70% ಕೋಲ್ಡ್ ಇದ್ದರೆ ಒಂದು 30% ಬಿಸಿಲಿರುತ್ತೆ. ತುಂಬ ಬಿಸಿಲು ಅಲ್ಲ, ತುಂಬ ಚಳಿನೂ ಅಲ್ಲ. ಬಟ್ ನಾವು ಸ್ಟೇ ಆಗಿದ್ದ ರೂಮಲ್ಲಿ ಸ್ವಲ್ಪ ಚಳಿ ಅನ್ನಿಸ್ತು. ಬಟ್ ಆಚೆ ಕಡೆ ವೆದರ್ ಸ್ವಲ್ಪ ಬಿಸಿಲಿದೆ. ಬಟ್ ಇದೆಲ್ಲ ಗಾಡ್ ಗಿಫ್ಟ್ ನಮಗೆ. ಟ್ರೀಸ್ ಆಗಿರ್ಬೋದು, ಮರ ಗಿಡಗಳೆಲ್ಲ ಆಗಿರ್ಬೋದು. ಬಟ್ ಇದಕ್ಕೆ ನಾವು ಮನುಷ್ಯರು ಟಚ್ ಕೊಟ್ಟಾಗ ಹೇಗಿರುತ್ತೆ ಅನ್ನೋದು ಒಂದು ಎಕ್ಸಾಂಪಲ್ ಇದು. ಸೊ ಊಟಿ ತುಂಬ ಇಷ್ಟ ಆಯಿತು. ಬರಬೇಕಾದ್ರೆ ಬಂಡೀಪುರ ಸಿಕ್ತು, ಅದಂತೂ ಆಸಮ್ ಆಗಿತ್ತು. ಬಂಡೀಪುರ ಫಾರೆಸ್ಟ್ ತುಂಬ ದೊಡ್ಡ ಫಾರೆಸ್ಟು. ಟೈಮ್ ಸಿಕ್ತಾಗೆಲ್ಲ ಬರೋಣ ಅನಿಸುತ್ತೆ, ಇನ್ನೂ ಟೈಮ್ ಜಾಸ್ತಿ ಸ್ಪೆಂಡ್ ಮಾಡೋಣ ಅನಿಸುತ್ತೆ. ಏಕೆಂದರೆ ನಾವು ನಮ್ಮ ಬ್ಯುಸಿ ಲೈಫಲ್ಲಿ ಇದೆಲ್ಲ ಮರ್ತೇ ಬಿಟ್ಟಿರ್ತೀವಿ, ನಾವು ಇಲ್ಲೆಲ್ಲ ಬರೋದೇ ಇಲ್ಲ. ಸೊ ಅವಾಗವಾಗ ಬರ್ತಿರೋಣ, ಸ್ವಲ್ಪ ಕಾಡಿನ ಜೊತೆ, ಮಣ್ಣಿನ ಜೊತೆ, ಗಿಡ ಮರಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಈ ಮರಕ್ಕೆ ಎಷ್ಟು ವರ್ಷ ಬದುಕಿದೆ, ಎಷ್ಟು ವರ್ಷ ಅಂತ ಗೊತ್ತಾಗುತ್ತೆ ಸಂಜೆ ನಿಮಗೆ? ಇಲ್ಲ, ಗೊತ್ತಾಗಲ್ಲ. ಮರ ಎಷ್ಟು ಅಗಲ ಇದೆ, ಎಷ್ಟು ಉದ್ದ ಇದೆ ಅನ್ನೋದನ್ನ ನೋಡಿ ಅದಕ್ಕೆ ಇಷ್ಟು ವರ್ಷ ಅಂತ ಅಂದ್ಬಿಟ್ಟು ಹೇಳ್ಬೋದಂತೆ. ಹೌದಾ? ಯಾರು ಹೇಳಿದ್ದು ಹಿಂಗೆ ಇದನ್ನ? ಹಿಂಗೆ ಯಾರೋ ಹೇಳಿದ್ದು, ಕೇಳಿದ್ದು. ಹಲೋ ಗಣ, ನೋಡಿ ಫ್ರೆಂಡ್ಸ್, ಫ್ಲವರ್ ಎಷ್ಟು ಚೆನ್ನಾಗಿದೆ. ಟಚ್ ಮಾಡಬಾರ್ದು. ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ನಮ್ಮ ಕರ್ನಾಟಕ ಎಲ್ಲ ಚೆನ್ನಾಗಿದೆ. ದೊಡ್ಡ ಬೆಟ್ಟಕ್ಕೆ ಸ್ವಾಗತ. ಎಲ್ಲ ಪಾರ್ಕಿಂಗ್, ದೊಡ್ಡ ಬೆಟ್ಟದಲ್ಲಿ ಪಾರ್ಕಿಂಗ್ ನೋಡಿ, ಇಲ್ಲೆಲ್ಲ ಪಾರ್ಕ್ ಮಾಡಿ ಹೊರಟಿದ್ದೀವಿ. ಹೆಂಗಿದೆ ವ್ಯೂ ನೋಡೋಣ. ನೋಡಿ ಫ್ರೆಂಡ್ಸ್, ಸೂಪರ್. ಎಂಟ್ರೆನ್ಸ್ ಟಿಕೆಟು 10 ರೂಪೀಸ್ ಒಬ್ರಿಗೆ. ಎಂಟ್ರಿ ಟಿಕೆಟ್ 10 ರೂಪೀಸ್ ಒಬ್ರಿಗೆ. ಇಲ್ಲ, ಟಿಕೆಟ್ ಕೊಡ್ತಾರೆ. 1 ಸೆಕೆಂಡ್, ಇಲ್ಲೇ ಇರ್ತೀನಿ ನೋಡಿ. ಇಲ್ಲಿ ಸೂರ್ಯ ಇದ್ರೂ ಏನು ಚಳಿ ಅಂತೀರ ಅಪ್ಪ, ನಂಬಕ್ಕಾಗಲ್ಲ. ಫ್ರೆಂಡ್ಸ್ ನೋಡಿ ವ್ಯೂ ಪಾಯಿಂಟ್ ಹೆಂಗಿದೆ ಇಲ್ಲಿಂದ, ತುಂಬ ಚೆನ್ನಾಗಿದೆ. ಚಳಿ, ಹಿಮ ಎಲ್ಲ ಹೆಂಗಿದೆ ನೋಡಿ ಬಿಸಿಲಲ್ಲ ನೋಡಿ. ವ್ಯೂ ಸಕ್ಕರ ಇದೆ. ಆ ಮೋಡನೆ ಬೆಟ್ಟ ಹತ್ರ ಕಾಣ್ತಾ ಇದೆ. ಅಲ್ಲಿಂದ ವ್ಯೂ ನೋಡಕ್ಕೆ ಹೋಗೋದು ಈಗ. ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ರಮ್ಯ, ಹೆಂಗೆ ಅನಿಸ್ತು ವ್ಯೂ ನೋಡಿ? ಚಳಿ ವ್ಯೂ ನೋಡಿ, ಚಳಿ ಅನಿಸ್ತಂತೆ. ಟೂರಿಸ್ಟರ್ಸ್ ನಡಿ ನಡಿ ನಡಿ. ಇವಾಗ ಹತ್ತಕ್ಕೆ ಹೋಗ್ತಾ ಇದ್ದೀವಿ. ಈ ಚಳಿಲೂ ಐಸ್ ಕ್ರೀಮ್ ತಿಂತಿದ್ದಾರೆ. ಗ್ರೇಟ್ ಫ್ರೆಂಡ್ಸ್, ಇಲ್ಲಿ ನೋಡಿ. ನೋಡ, ಕಟ್ ಮಾಡ್ಬಿಡಿ ಅಣ್ಣ, ಕಟ್ ಮಾಡ್ಬಿಡಿ. ಬ್ಯೂಟಿಫುಲ್ ಪ್ಲೇಸ್ ನೋಡಿ ಫ್ರೆಂಡ್ಸ್. ಇಲ್ಲಿ ಮೇಲ್ಗಡೆ ನೋಡಿಯಪ್ಪ, ಎಲ್ಲ ಟೂರಿಸ್ಟ್.
ಇದು ವ್ಯೂ ಚೆನ್ನಾಗಿತ್ತು, ಮಸ್ಟ್ ವ್ಯೂ ಪಾಯಿಂಟ್ ಊಟಿಲಿ ಚೆನ್ನಾಗಿದೆ. ಇಲ್ಲಿ ಹೋದೆ ಸುತ್ತ ಗ್ರೀನರಿ. ಯಾಕಮ್ಮ ನಮ್ಮ ನಂದಿ ಬೆಟ್ಟದಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ಲ ಜನ. ನೋಡಿ ಫ್ರೆಂಡ್ಸ್, ದೊಡ್ಡ ಬೆಟ್ಟ ಮುಗಿಸ್ಕೊಂಡು ಇವಾಗ ಕೆಳಗಡೆ ಹೋಗಬೇಕು. ಇದು ತುಂಬ ಚಳಿ ಇದೆ, 5 ಗಂಟೆ ಮೇಲೆ ತುಂಬ ಚಳಿ ಜಾಸ್ತಿ ಆಗಿದೆ. ಈಗ ಕೆಳಗಡೆ ಹೋಗ್ತಾ ಇದ್ದೀವಿ. ಪ್ಲೇಸ್ ತುಂಬ ಚೆನ್ನಾಗಿದೆ. ಟೀ ಗಾರ್ಡನ್ಗೆ ಹೋಗ್ತಾ ಇದ್ವಿ ಈಗ. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ನೋಡೋಣ, ಈ ಮನೇನೂ ಚೆನ್ನಾಗಿ ಮಾಡಿದ್ದಾರೆ. ಮನೆ ನೋಡಿ, ಸೂಪರ್. ರಮ್ಯಾ, ಹೆಂಗೆ ಅನಿಸ್ತಿದೆ ಫಸ್ಟ್ ಟೈಮ್? ಎಲ್ಲದಕ್ಕಿಂತ ಇದೇ ಇಷ್ಟ ಆಯಿತು, ಟೇಸ್ಟ್. ತುಂಬ ಚೆನ್ನಾಗಿದೆ. ಫುಲ್ ಎಲ್ಲ ಸುತ್ತ ಗ್ರೀನರಿ ಎಲ್ಲ ಜನ. ಹೋಗ್ಬೋದು ಅನ್ಸುತ್ತೆ ಕಣ, ಈ ಮಧ್ಯೆ ಬರ್ಬೋದು ಅನ್ಸುತ್ತೆ ಇಲ್ಲಿ. ಹೌದಣ್ಣ? ಅಣ್ಣ ಇಲ್ಲಿಂದ ವ್ಯೂ ಅಕ್ಕ, ನೀವು ಫಸ್ಟ್ ಟೈಮ್ ಅಕ್ಕ? ನೀವು ಫ್ರೆಂಡ್ಸ್, ಅಲ್ಲಿವರೆಗೂ ಟೀ ಎಸ್ಟೇಟ್. ಅಪ್ಪ ಸೂಪರಾಗಿದೆ ಪ್ಲೇಸ್ ಮಾತ್ರ. ನೋಡೋಕೆ ಒಂಥರ ಗ್ರೀನರಿಯಾಗಿ ಸಾಕತ್ತಾಗಿದೆ. ನೋಡಿ ಎಲೆಗಳೆಲ್ಲ, ಒಬ್ಬೊಬ್ಬೊಬ್ಬೊಬ್ಬ. ಇದು ಈವ್ನಿಂಗ್ ವ್ಯೂ. ಇಳಿದು ಬರ್ತಾ ಟೀ ಎಸ್ಟೇಟಿಗೆ ಬಂದಿದ್ದೀವಿ. ಆಲ್ಮೋಸ್ಟ್ ಸನ್ಸೆಟ್ ಆಯಿತು. ಟೈಮ್ 6 ಗಂಟೆ ಮೇಲೆ ಆಯಿತು. 7 ಗಂಟೆ ಮೇಲೆ ಆಚೆ ಎಲ್ಲೂ ಹೋಗೋದಿಲ್ಲ. ಸೊ ಬ್ಯಾಕ್ ಟು ಸ್ಟೇ ರೂಮ್ಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಗೆ ಫಸ್ಟ್ ಪಾರ್ಟ್ ಎಂಡ್ ಆಯಿತು. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಕಮೆಂಟ್.